ನಮ್ಮ ರಾಜ್ಯ ಸರ್ಕಾರದಿಂದ ಪಾರ್ಕಿನ ಜಾಗಗಳನ್ನ ಬಳಕೆ ಮಾಡೋದಕ್ಕೂ ಒಂದು ಹೆಜ್ಜೆ ಇಡ್ತಿದಾರಲ್ಲ, ಇದ್ರ ಬಗ್ಗೆ ಈಗ ಸಂಸದ ತೇಜಸ್ವಿ ಸೂರ್ಯ ಕಿಡಿಕಾರಿದ್ದಾರೆ. ಸರ್ಕಾರದಿಂದ ಉದ್ಯಾನವನ ಈ ಪಾರ್ಕ್ಗಳ ಜಾಗವನ್ನ ಬಳಕೆ ಮಾಡುವಂತ ನಿರ್ಧಾರಗಳೇನಿದೆ, ಇದಕ್ಕೆ ರಾಜ್ಯ ಸರ್ಕಾರದ ವಿರುದ್ಧ ಸಂಸದ ತೇಜಸ್ವಿ ಸೂರ್ಯ ಅಸಮಾಧಾನ ಹೊರಗಾಕಿದ್ದಾರೆ. ಈಗಾಗಲೇ ರಾಜ್ಯಪಾಲರಿಗೆ ದೂರು ಕೊಟ್ಟಿದ್ದಾರೆ ಸಂಸದ ತೇಜಸ್ವಿ ಸೂರ್ಯ. 5% ಅಷ್ಟು ಉದ್ಯಾನವನಗಳ ಜಾಗಗಳು, ಈ ಪಾರ್ಕಿನ ಜಾಗಗಳೇನಿದೆ ಅದನ್ನು ನಾವು ಇತರ ಕಾರ್ಯಗಳಿಗೆ ಬಳಕೆ ಮಾಡ್ಕೊಳ್ತೀವಿ ಅಂತ ಒಂದಿಷ್ಟು ತಿದ್ದುಪಡಿ ಮಾಡ್ಕೊಳ್ಳೋದಕ್ಕೆಲ್ಲ ಹೆಜ್ಜೆ ಆಗ್ತಿದ್ದಾರೆ. ಇದ್ರ ಬಗ್ಗೆನೇ ಅಸಮಾಧಾನಗಳು ಈಗಾಗಲೇ ನಾನಾ ಭಾಗದಲ್ಲಿ ಸ್ಫೋಟ ಆಗಿದೆ. ಅದೇ ವಿಚಾರವನ್ನ ಮುಂದಿಟ್ಕೊಂಡು ಈ ರೀತಿಯಾಗಿ ಆಗಬಾರದು ಅನ್ನೋ ಒಂದಿಷ್ಟು ಗಮನದಲ್ಲಿಟ್ಕೊಂಡು ಇದರಿಂದ ಬಹಳ ದೊಡ್ಡ ಮಟ್ಟದಲ್ಲಿ ಸಮಸ್ಯೆಗಳು ಉಂಟಾಗುತ್ತೆ, ಹೀಗೆ ಆಗಬಾರದು. ಉದ್ಯಾನವನ ಅಭಿವೃದ್ಧಿ ಹೆಸರಿನಲ್ಲಿ 5% ಭೂಮಿ ಬಳಕೆ ಮಾಡೋ ಬಿಲ್ ಏನಿದೆಯಲ್ಲ, ಇದು ಜನ ವಿರೋಧಿಯಾಗಿದೆ. ಯಾವುದೇ ಚರ್ಚೆ ಮಾಡದೆ ಇವರು ಬೇಕಾದಂಗೆ ಪಾಸ್ ಮಾಡ್ತಾ ಹೋದ್ರೆ ಆಗೋದಿಲ್ಲ. ಟನಲ್ ಪ್ರಾಜೆಕ್ಟ್ ಗಮನದಲ್ಲಿಟ್ಕೊಂಡು ಈ ರೀತಿಯಾದಂಥ ಬಿಲ್ಗಳನ್ನು ಇವರು ತರ್ತಿದ್ದಾರೆ ಅನ್ನುವ ಒಂದಿಷ್ಟು ಅಂಶಗಳನ್ನ ಇವತ್ತು ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಅವರಿಗೆ ಮನವಿ ಮೂಲಕವಾಗಿ ಸಂಸದ ತೇಜಸ್ವಿ ಸೂರ್ಯ ಅವರ ಗಮನಕ್ಕೆ ತಂದು ಅವರಿಗೆ ಮನವಿ ಸಲ್ಲಿಸಿದ್ದಾರೆ. ಬೆಂಗಳೂರಿನ ಗಾರ್ಡನ್ ಸಿಟಿ ಅಂತ ಕರೀತಾ ಇದ್ವಿ. ಈ ಗಾರ್ಡನ್ ಸಿಟಿ ಬೆಂಗಳೂರಿನ ಗಾರ್ಡನ್ಗಳ ಮೇಲೆ, ಬೆಂಗಳೂರಿನ ಪಾರ್ಕ್ಗಳ ಮೇಲೆ ಸರ್ಕಾರ ಇವತ್ತು ಯುದ್ಧ ಸಾರಿದೆ. ಈ ಟನಲ್ ರೋಡ್ ನ ಮಾಡಬೇಕು ಅನ್ನುವಂತ ಏಕೈಕ ಉದ್ದೇಶದಿಂದ ಈ ಕಾನೂನನ್ನ ಇವತ್ತು ಸರ್ಕಾರ ಯಾವುದೇ ಚರ್ಚೆ ಇಲ್ದಲೆ ಹೇಳಿಗಳಂತೆ ಸರ್ಕಾರ ಇದನ್ನ ಇವತ್ತು ಪಾಸ್ ಮಾಡಿದೆ. ಎರಡನೇದು, ಕಳೆದ 1 ವರ್ಷದಿಂದ ಪ್ರತಿ ಭಾನುವಾರ ಲಾಲ್ಬಾಗ್ನಲ್ಲಿ ಜನ ಈ ಟನಲ್ ರೋಡ್ ಬೇಡ, ಟನಲ್ ರೋಡ್ ನಿಂದಾಗಿ ಲಾಲ್ಬಾಗಿಗೆ ಇರ್ರಿವರ್ಸಿಬಲ್ ಡ್ಯಾಮೇಜ್ ಆಗತ್ತೆ, ಬೆಂಗಳೂರಿಗೆ ಇದರಿಂದ ಯಾವುದೇ ರೀತಿ ಉಪಯೋಗ ಇಲ್ಲ ಅಂತ ಹೇಳಿ ಜನ ಪ್ರತಿ ವಾರ ಹೋರಾಟ ಮಾಡ್ತಿದ್ರು ಕೂಡ ಸರ್ಕಾರ ದುರಹಂಕಾರದಿಂದ ನಾವು ಮಾಡೇ ಮಾಡ್ತೀವಿ, ಇದನ್ನ ಜನ ವಿರೋಧ ಆದ್ರೂ ಮಾಡೇ ಮಾಡ್ತೀವಿ ಅಂತ ಹೊರಟಿದೆ. ಇದರಲ್ಲಿ ಸರ್ಕಾರಕ್ಕೆ ಏನ್ ಇಂಟ್ರೆಸ್ಟ್ ಇದೆ ಅನ್ನುವಂಥದ್ದನ್ನ ಬಾಯಿ ಬಿಟ್ಟು ಹೇಳೋ ಅವಶ್ಯಕತೆ ಇಲ್ಲ. ಸಾವಿರಾರು ಕೋಟಿ ರೂಪಾಯಿ ಯೋಜನೆ 2028 ಎಲೆಕ್ಷನ್ಗೆ ಬೇಕಾಗೋದಿಕ್ಕೆ ಫಂಡ್ ಕಲೆಕ್ಷನ್ ಮಾಡ್ಲಿಕ್ಕೆ ಹೊರಟಿರುವಂತ ಯೋಜನೆ ಮುಂದೆ ಬರ್ತಾ ಇದ್ದಾರೆ. ಹೋರಾಟ ಮಾಡಕ್ಕೂ ಉತ್ಸಾಹ ಕೊಡ್ತಾ ಇದ್ದಾರೆ ಅಂತಂದ್ರೆ ನಾವು ಮನೇಲಿ ಕೈ ಕಟ್ಕೊಂಡು ಕೂತ್ಕೊಂಡ್ರೆ ಇದು ಯಾವ್ದು ಉಳಿಯಲ್ಲ. ಇದು ಜನಾಂದೋಲನ ಆಗ್ಬೇಕು. ಇದು ಬಿಜೆಪಿ ಕಾಂಗ್ರೆಸ್ ಇಶ್ಯೂ ಅಲ್ಲ. ಇದು ಬೆಂಗಳೂರಿನ ಸಮಸ್ತ ಕನ್ನಡಿಗರ ಇಶ್ಯೂ. ಇದು 6 ಕೋಟಿ ಕನ್ನಡಿಗರ ಇಶ್ಯೂ. ನಾನು ಕರ್ನಾಟಕದ ಎಲ್ಲ ಶಾಸಕರಲ್ಲೂ ಕೇಳ್ತಾ ಇದ್ದೀನಿ, ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಮರ್ತು ನಾನು ಕೇಳ್ತಾ ಇದ್ದೀನಿ, ನಿಮ್ಮ ಊರಲ್ಲಿರುವಂತಹ ಪಾರ್ಕ್ದು ಜಮೀನು ಈ ಕಾನೂನಿಂದಾಗಿ ನಾಳೆ ಕಸಿದುಕೊಳ್ಬಹುದು. ನಾಳೆ ನಮಗೆ ಉಸಿರಾಡಕ್ ಜಾಗ ಇರಲ್ಲ, ಕುಡಿಯಕ್ ನೀರಿರಲ್ಲ. ಬೆಂಗಳೂರಿನಲ್ಲಿ ಇವತ್ತು 1500 1800 ಅಡಿ ಹೋದ್ರೂ ಕೂಡ ಇವತ್ತು ಬೋರ್ವೆಲ್ ಸಿಗ್ತಾ ಇಲ್ಲ. ಇಂಥ ಸ್ಥಿತಿಗೆ ನಾವು ಇವತ್ತು ಬೆಂಗಳೂರನ್ನ ದೂಡ್ತಾ ಇದೀವಿ. ಇದ್ರ ಮಧ್ಯದಲ್ಲೂ ರಿಯಲ್ ಎಸ್ಟೇಟ್ ಆಸೆಗೋಸ್ಕರ ಇರೋ ಲಾಲ್ಬಾಗು ಕಪನ್ ಪಾರ್ಕ್ 5% ತಗೋತೀವಿ, 10% ತಗೋತೀವಿ, 5 ಎಕರೆ 10 ಎಕರೆ ತಗೊಳ್ತೀವಿ ಅಂತಂದ್ರೆ ನಾಳೆ ಏನ್ ಉಳಿಯುತ್ತೆ? ದಯವಿಟ್ಟು ಎಲ್ಲರೂ ಕೂಡ ಈ ಜನಾಂದೋಲನಕ್ಕೆ ಭಾಗಿಯಾಗಬೇಕು, ನಿಮ್ ಜೊತೆಗಿರ್ಬೇಕು ಅಂತ ಮನವಿ ಮಾಡ್ತಾ ಇದ್ದೀನಿ. ಕಡೆಯದಾಗಿ ನಾನು ಮುಖ್ಯಮಂತ್ರಿಗಳಿಗೆ ಹೇಳ್ತಾ ಇದ್ದೀನಿ, ಬೆಂಗಳೂರು ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.